ಆಲ್. ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ತಾನೆ? ವೆಲ್ಕಮ್ ಟು ಮೈ ಚಾನಲ್ ಬ್ರೇರಿ ಫಾರ್ ಟಾಕ್. ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಬೆಂಗಳೂರಿಂದ ಮೈಸೂರಿಗೆ ಒನ್ ಡೇ ಟ್ರಿಪ್ಪಲ್ಲಿ ಯಾವ್ಯಾವ ಪ್ಲೇಸ್ಗೆ ವಿಸಿಟ್ ಮಾಡ್ಬೋದು ಅಂತ ನೋಡೋಣ. ಇದು ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇನಲ್ಲಿ ಮಾಡಿದಂಥ ಜರ್ನಿ. ನಿಮಗೆ ಸಾಕಷ್ಟು ಸ್ಥಳಗಳು ಸಿಗ್ತವೆ, ಬಟ್ ಕೆಲವೊಂದಿಷ್ಟನ್ನು ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ. ನಾವು ಆಯ್ಕೆ ಮಾಡ್ಕೊಂಡಿದ್ದಲ್ಲಿ ಮೊದಲೇದಾಗಿ ಅಪ್ರಮೇಯ ಸ್ವಾಮಿ ದೇವಸ್ಥಾನ. ಇದನ್ನು ಹೆಚ್ಚಾಗಿ ಅಂಬೇಗಾಲು ಕೃಷ್ಣ ಅಂತ ಕರಿತೀವಿ. ಬೆಂಗಳೂರಿಂದ ಸುಮಾರು 67 ಕಿಲೋಮೀಟರ್ ದೂರ ಇದೆ. ಇದು ಚನ್ನಪಟ್ಟಣದ ಬೈಪಾಸಲ್ಲಿ ಬರುತ್ತೆ. ತುಂಬ ಹಳೆಯ ಕಾಲದ ಶ್ರೀಕೃಷ್ಣನ ದೇವಸ್ಥಾನ. ಈ ಶ್ರೀಕೃಷ್ಣನ ದೇವಸ್ಥಾನಕ್ಕೆ ನೀವೇನಾದರೂ ವಿಸಿಟ್ ಮಾಡಬೇಕು ಅಂತಂದರೆ ಟೈಮಿಂಗ್ ಇದೆ. ಬೆಳಿಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ ಹಾಗೂ ಸಂಜೆ 5 ಗಂಟೆಯಿಂದ ರಾತ್ರಿ 9ವರೆಗೂ ನೀವು ಆರಾಮಾಗಿ ಹೋಗಿ ಶ್ರೀಕೃಷ್ಣನ ದರ್ಶನವನ್ನು ಪಡ್ಕೋಬಹುದು. ಮುಂದೆ ನೀವು ನೋಡ್ತಿರೋದು ಅಂಬೇಗಾಲು ಕೃಷ್ಣನ ಸನ್ನಿಧಾನದಿಂದ 63 ಕಿಲೋಮೀಟರ್ ದೂರದಲ್ಲಿರುವಂಥ ಶ್ರೀರಂಗಪಟ್ಟಣ, ಶ್ರೀರಂಗನಾಥ ಸ್ವಾಮಿಯ ಶ್ರೀರಂಗಪಟ್ಟಣ. ಇದು ತುಂಬ ಹಳೆಯ ಕಾಲದ ದೇವಸ್ಥಾನ. ಲಾರ್ಡ್ ವಿಷ್ಣು ಇರೋವಂಥ ದೇವಸ್ಥಾನ. ಈ ಶ್ರೀರಂಗಪಟ್ಟಣದಲ್ಲಿ ಮಿಸ್ ಮಾಡ್ಕೊಳ್ಳೇಬಾರ್ದು ಅನ್ನೋದು ಯಾವುದು ಅಂತಂದರೆ ಹಾರ್ಸ್ ರೈಡಿಂಗ್. ದೊಡ್ಡವ್ರಿಗೂ ಮತ್ತು ಮಕ್ಕಳಿಗೂ ಇಬ್ರಿಗೂ ಕೂಡ ಹಾರ್ಸ್ ರೈಡಿಂಗ್ ತುಂಬಾ ಮಜಾ ನೀಡುತ್ತೆ. ಇದ್ರ ಚಾರ್ಜ್ ಬಂದುಬಿಟ್ಟು ಒಬ್ಬರಿಗೆ 100 ರೂಪಾಯಿ. ಮೈಸೂರಿಗೆ ರೀಚ್ ಆದಮೇಲೆ ಅಂದರೆ ಶ್ರೀರಂಗಪಟ್ಟಣದಿಂದ ಸುಮಾರು 19 ಕಿಲೋಮೀಟರ್ ಜರ್ನಿ ಮಾಡಿದಾದಮೇಲೆ ಮೊದಲು ನಾವು ಹೋಗಿದ್ದು ಅಮ್ಮನವರು ನೆಲೆಸಿದಂಥ ಚಾಮುಂಡಿ ಬೆಟ್ಟ. ಈ ಚಾಮುಂಡಿ ಬೆಟ್ಟಕ್ಕೆ ಹೋಗೋದೇ ಒಂಥರ ಚೆಂದ. ಯಾಕಂತಂದರೆ ನೀವು ಇಲ್ಲಿಂದ ಇಡೀ ಮೈಸೂರನ್ನೇ ನೋಡ್ಬೋದು. ಈ ಬೆಟ್ಟದಲ್ಲಿ ಅಂದರೆ ಚಾಮುಂಡಿ ತಾಯಿ ದರ್ಶನ ಆಗಬೇಕಂದ್ರೆ ಜನರಲ್ ದರ್ಶನಕ್ಕೆ 30 ರೂಪಾಯಿ ಹಾಗೂ ವಿಶೇಷ ದರ್ಶನಕ್ಕೆ 100 ರೂಪಾಯಿಗಳನ್ನು ಚಾರ್ಜ್ ಮಾಡ್ತಾರೆ. ಅಮ್ಮನವ್ರ ದರ್ಶನ ಆದಮೇಲೆ ಮೈಸೂರಿನಲ್ಲಿ ಇನ್ನೊಂದು ಆಕರ್ಷಣೆ ಇರೋವಂಥ ಸ್ಥಳ GRS ಫ್ಯಾಂಟಸಿ ಪಾರ್ಕನ್ನು ನೀವು ನೋಡ್ಬೋದು. ನಾವು ಆ್ಯಕ್ಚುಲಿ ಅವತ್ತು ವಿಸಿಟ್ ಮಾಡಿದ್ದು ಅಪ್ ಡೌನ್ ಮ್ಯೂಸಿಯಂ ಬಗ್ಗೆ ಕಂಪ್ಲೀಟ್ ಮಾಹಿತಿ ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗುತ್ತೆ. ಮೈಸೂರು ಅಂದ ತಕ್ಷಣ ಎಲ್ರಿಗೂ ಕೆಲವೊಂದಿಷ್ಟು ಫಿಕ್ಸ್ಡ್ ಪ್ಲೇಸ್ಗಳು ನೆನಪಾಗ್ತವೆ. ಮೈಸೂರು ಅರಮನೆ ಇರ್ಬೋದು, ಆಮೇಲೆ ಚಾಮುಂಡೇಶ್ವರಿ, ಅಮ್ಮನವ್ರು ನೆಲೆಸಿದಂಥ ಬೆಟ್ಟ, ಅದ್ರ ಜೊತೆಗೆ ಝೂ. ಸೊ GRS ಫ್ಯಾಂಟಸಿ ಪಾರ್ಕ್ ಆದಮೇಲೆ ನಾವು ಹೋಗಿದ್ದು ಮೈಸೂರಿನ ಮೃಗಾಲಯ. ಇಲ್ಲಿ ನೀವು ಗಮನದಲ್ಲಿಡಬೇಕು, ಇಲ್ಲಿ ಟೈಮಿಂಗ್ ಇದೆ. ಮೈಸೂರು ಝೂಗೆ ನೀವು ಒಳಗಡೆ ಪ್ರವೇಶ ಪಡ್ಕೋಬೇಕು ಅಂತಂದರೆ 5 ಗಂಟೆ ಅನ್ನೋಷ್ಟರಲ್ಲಿ ನೀವು ಅಲ್ಲಿ ಹೋಗಬೇಕು. 5 ಗಂಟೆ ಆದಮೇಲೆ ಇವನ್ 1 ನಿಮಿಷ ಆದರೂ ಕೂಡ ಅವರು ಟಿಕೆಟ್ ಕೊಡಲ್ಲ. ಈ ಟ್ರಿಪ್ಪಲ್ಲಿ ನಾವು ಆಯ್ಕೆ ಮಾಡಿಕೊಂಡಂಥ ಸ್ಥಳಗಳು ದೊಡ್ಡವ್ರಿಗೂ ಸೂಕ್ತವಾಗಿತ್ತು, ಆಮೇಲೆ ಮಕ್ಕಳಿಗೂ ಕೂಡ. ಯಾಕಂತಂದ್ರೆ ಮಕ್ಕಳ ಜೊತೆ ಪ್ರಯಾಣ ಮಾಡಬೇಕು ಅಂತಂದರೆ ಸೊ ಅವ್ರಿಗೆ ಇಷ್ಟ ಆಗುವಂಥ ಕೆಲವೊಂದಿಷ್ಟು ಪ್ಲೇಸ್ಗಳನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ಹಾಗಂತ ದೊಡ್ಡವ್ರಿಗೆ ಬೋರ್ ಆದರೆ ಅದು ಕೂಡ ಕಷ್ಟ. ಅದಕ್ಕಾಗಿ ದೊಡ್ಡವ್ರಿಗೂ ಚೆನ್ನಾಗಿರಬೇಕು, ಆಮೇಲೆ ಮಕ್ಕಳಿಗೂ ಕೂಡ ಮಜಾ ಬರುವಂಥ ಸ್ಥಳಗಳನ್ನು ಆಯ್ಕೆ ಮಾಡಿಕೊಂಡ್ರೆ 1 ದಿವಸದ ಟ್ರಿಪ್ಪು ತುಂಬ ಮಜಾ ಇರುತ್ತೆ. ಮೈಸೂರಿನಲ್ಲಿ ಇದಷ್ಟೇ ಜಾಗಗಳಲ್ಲ, ಇನ್ನೂ ಸಾಕಷ್ಟು ಜಾಗಗಳನ್ನು ವಿಸಿಟ್ ಮಾಡಬೇಕು. ಬಟ್ 1 ಡೇನಲ್ಲೇ ಎಲ್ಲ ಕವರ್ ಮಾಡ್ತೀನಿ ಅಂದರೆ ಅದು ಆಗಲ್ಲ. ಇನ್ನು ಮೈಸೂರಲ್ಲಿ ವ್ಯಾಕ್ಸ್ ಮ್ಯೂಸಿಯಂ ಇದೆ, ಸ್ಯಾಂಡ್ ಮ್ಯೂಸಿಯಂ ಇದೆ, ಫಿಶ್ ಅಕ್ವೇರಿಯಮ್ಮು, ಆಮೇಲೆ ಡಾಕ್ಟರ್ ಶ್ರೀ ವಿಷ್ಣುವರ್ಧನ್ ಅವರ ಸ್ಮಾರಕ, ಇದೆಲ್ಲವನ್ನು ನೋಡಬೇಕಾಗಿತ್ತು. ಬಟ್ ನೆಕ್ಸ್ಟ್ ಟೈಮ್ ನಾವು ಪ್ಲ್ಯಾನ್ ಮಾಡಿದ್ರೆ ಆ ಎಲ್ಲ ಸ್ಥಳಗಳಿಗೂ ವಿಸಿಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ನೀವೇನಾದರೂ ಬೆಂಗಳೂರಿಂದ ಮೈಸೂರಿಗೆ 1 ಡೇ ಟ್ರಿಪ್ ಮಾಡಿದ್ದು ಇದನ್ನು ಬಿಟ್ಟು ಬೇರೆ ಯಾವುದಾದ್ರೂ ಸ್ಥಳಗಳನ್ನು ನೀವು ಕವರ್ ಮಾಡಿದರೆ ತಪ್ಪದೆ ಕಮೆಂಟಲ್ಲಿ ತಿಳಿಸಿ, ನಮಗೂ ಕೂಡ ಹೆಲ್ಪ್ ಆಗುತ್ತೆ. ಹಾಗೂ ಈ ವಿಡಿಯೋದಿಂದ ನಿಮಗೇನಾದರೂ ಮಾಹಿತಿ ಸಿಕ್ಕಿದೆ ಅಂತಂದರೆ ಅದನ್ನು ಕೂಡ ತಪ್ಪದೆ ಕಮೆಂಟಲ್ಲಿ ತಿಳಿಸಿ. ಈ 1 ದಿನದ ಟ್ರಿಪ್ಪಲ್ಲಿ ನಾವು ಎಲ್ಲೂ ಬೋರ್ ಆಗದೆ ಎಂಜಾಯ್ ಮಾಡಿದ್ವಿ. ಟೆಂಪಲ್ಗಳಿಗೂ ವಿಸಿಟ್ ಮಾಡಿದ್ವಿ ಹಾಗೂ ಕೆಲವೊಂದಿಷ್ಟು ಪ್ರವಾಸಿ ಸ್ಥಾನಗಳಿಗೂ ವಿಸಿಟ್ ಮಾಡಿದ್ವಿ.
ನಾವು ಎಂಜಾಯ್ ಮಾಡಿದ್ವಿ, ನಮ್ಮ ಜೊತೆ ಇರೋ ಮಕ್ಕಳು ಕೂಡ ತುಂಬ ಎಂಜಾಯ್ ಮಾಡಿದ್ರು. ಈ ವಿಡಿಯೋದಿಂದ ನಿಮಗೇನಾದರೂ ಹೆಲ್ಪ್ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ವ್ಲಾಗ್ಸ್ಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯಬೇಡಿ. ಥ್ಯಾಂಕ್ ಯು.